ಮತ್ತೊಂದು ಕಡೆ ಈಗ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಾಗೆ ಲ್ಯಾಂಡ್ ಅಕ್ವಿಷನ್ಗೆ ಮುಂದಾಗ್ತಾ ಇರುವಂತ ಸರ್ಕಾರದ ನಿರ್ಧಾರ ಇದೆಯಲ್ಲ, ಸೊ ಈಗ ಬಿಜೆಪಿ ಇದನ್ನ ವಿರೋಧ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಆಕ್ರೋಶದ ಜ್ವಾಲೆಯಲ್ಲಿ ಸರ್ಕಾರ ಭಸ್ಮ, ಹಿಂಗೇನೆ ಸರ್ಕಾರ ಭಸ್ಮ ಆಗ್ಬಹುದಾಗುತ್ತೆ, ಎಚ್ಚರಿಕೆ. ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕು ಯಾರು ಈ ವಿಪಕ್ಷಗಳು. ಇವ್ರು ಹೋದ್ರು ಒಂದ್ 2 ದಿನ ಎತ್ತಿನ ಗಾಡಿಲಿ ಓಡಾಡಿದ್ರು, ಈಗ ಸುದ್ದಿನೇ ಇಲ್ಲ. ಅಲ್ಲಿ ರೈತರು ಪಾಪ ಅವ್ರು ಬೆಳೆದಿರುವಂಥ ಬೆಳೆ ಎಲ್ಲ ಹಿಡ್ಕೊಂಡು ಸರ್ಕಾರದ ವಿರುದ್ಧವಾಗಿ ಕಂಗಾಲಾಗಿ ಕೂತಿದ್ದಾರೆ. ಇವ್ರು ನೋಡಿದ್ರೆ ಇಲ್ಲಿ ಟ್ವೀಟ್ ಮಾಡಿಕೊಂಡು ಅವ್ರ ವಿರುದ್ಧ ಅವರು ಭಸ್ಮ ಹಾಕ್ತಾರೆ, ಸುಟ್ಟೋಗ್ತಾರೆ, ಹಿಂಗೆ ಶಾಪ ಹಾಕ್ಕೊಂಡು ಇವರು ಟ್ವೀಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರಮುಖ ವಿರೋಧ ಪಕ್ಷದ ಕೆಲಸ ಈ ವಿಚಾರದಲ್ಲಿ ಮಾಡಿದ್ಯಾ ಅನ್ನೋದು ಪ್ರಶ್ನಾರ್ಹ ಇದೆ. ಸರ್ಕಾರ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತೆಲ್ಲ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಲಜ್ಜೆಗೆಟ್ಟ ಸರ್ಕಾರ ಅನ್ನದಾತರ ಭೂಮಿಯನ್ನ ಕಬಳಿಸ್ತಾ ಇದೆ. ಟ್ವೀಟ್ ಮುಖೇನ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಅನ್ನದಾತರ ಜಮೀನಿನಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬಂಗಾರ ಬೆಳೆಸೋಕೆ ಇವರು ಹೋಗಿದ್ದಾರೆ. ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಬಂಗಾರ ಹುಡ್ಕೋದಕ್ಕೆ ಹೊರಟಿದ್ದಾರೆ. ನಿಮ್ಮ ಬಿಲ್ಡರ್ ಮಾಫಿಯಾದ ಜೇಬು ತುಂಬಿಸುವ ಕೆಲಸ ಇದು. ರಿಯಲ್ ಎಸ್ಟೇಟ್ ಅಜೆಂಡಾವೇ ಇದಕ್ಕೆ ಕಾರಣ ಅಲ್ಲವೇ ಅಂತ ಸರ್ಕಾರದ ವಿರುದ್ಧವಾಗಿ ಅಶೋಕ್ ಟ್ವೀಟ್ ಮುಖೇನವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ಮತ್ತೊಂದು ಈ ಸಂದರ್ಭಕ್ಕೆ ಬಹಳ ಔಚಿತ್ಯವಾಗಿರುವಂಥದ್ದೇ ಈ ಟ್ವೀಟ್ಗಳು. ಆದರೆ ಬರೀ ಇದನ್ನ ಒಂದು ಸಿಸ್ಟಮಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಕೂತ್ಕೊಂಡು ಮಾಡೋ ಟ್ವೀಟ್ ಬದಲು ಗ್ರೌಂಡ್ ಲೆವೆಲಿಗೆ ಹೋಗಿ ಆ ರೈತರ ಜೊತೆಗೆ ಏನಾದ್ರು ಹೋರಾಟ ಮಾಡಿದ್ದಿದ್ರೆ ಇನ್ನೊಂದಷ್ಟು ವ್ಯಾಲ್ಯೂ ವಿರೋಧ ಪಕ್ಷಕ್ಕೆ ಬರ್ತಾ ಇತ್ತೋ ಏನೋ. ಬಟ್ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ಎಲ್ಲಿದೆ ಅಂತ ಟಾರ್ಚ್ ಹಾಕೊಂಡು ಹುಡುಕುವಂಥ ಸನ್ನಿವೇಶ ಈಗ ಆಲ್ರೆಡಿ ಬಂದಿದೆ. ಸೊ ಈ ರೀತಿಯಂಥ ಟ್ವೀಟ್ಗಳು ಅದೇನು ಇಂಪ್ಯಾಕ್ಟ್ ಮಾಡುತ್ತವೆ ಅನ್ನುವಂಥದ್ದನ್ನು ಅವ್ರುಗಳೇ ಅದನ್ನು ಅರ್ಥಕೊಳ್ಬೇಕು. ಗೊತ್ತಿಲ್ಲ ಇದು ಏನೇನಾಗುತ್ತೆ ಅಂತ ಹೇಳ್ಕೊಂಡು. ಬಟ್ ರೈತರಂತೂ ಸರ್ಕಾರದ ವಿರುದ್ಧವಾಗಿ ಬಹಳ ಸಿಟ್ಟಿಗೆದ್ದಿದ್ದಾರೆ. ಆದರೆ ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಏನಾದ್ರು ಸಾಥ್ ಕೊಟ್ಟಿದ್ದಿದ್ರೆ ಅವರಿಗೊಂದು ನ್ಯಾಯ ಸಿಕ್ತಿತ್ತೋ ಏನೋ ರೈತರಿಗೆ. ಬಟ್ ಅದೇನು ಆಗ್ತಾ ಇರುವಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ.